ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ. ನಾವು ಇವತ್ತಿನ ಬೆಳಗ್ಗೆನೇ ಒಂದು ಸ್ಕೆಚ್ ಹಾಕ್ಕೊಂಡ್ವಿ, ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂತೇಳಿ. ಮುಂದೆ ಹೇಳ್ತೀನಿ ಯಾವ ದೇವಸ್ಥಾನ ಅಂತೇಳಿ. ನಮ್ಮಮ್ಮ ಸ್ನಾನ ಮಾಡ್ಕೊಂಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ ಮನೆಯಲ್ಲಿ. ಇದು ನಮ್ಮ ಮನೆ ಬಂದುಬಿಟ್ಟು ನಮ್ಮ ಅಕ್ಕನ ಮನೆ. ಇದು ನಮ್ಮ ಮನೆ ಅಲ್ಲ, ನಮ್ಮ ಅಕ್ಕನ ಮನೆ, ಭದ್ರಾವತಿಲಿರುವಂಥ ನಮ್ಮ ಅಕ್ಕನ ಮನೆ. ನಮ್ಮ ಅಮ್ಮ ಒಬ್ಬರೇ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ನಾವು ನೀರು ಬರಲಿಲ್ಲ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೀವಿ. ಬೆಳಗ್ಗೆ ನಮ್ಮ ಅಕ್ಕನ ಮಗಳು ಕಿಸಿತಾವಳೆ ಏನಕ್ಕೋ ಹೊರಗಡೆ ಬಂದುಬಿಟ್ಟು ವೀಡಿಯೋ ಮಾಡ್ತಾ ಇದ್ದಾಳೆ. ಭದ್ರಾವತಿ ನೋಡಿ ಮನೆಗಳು ಹೆಂಗಿದಾವೆ ಅಂತೇಳ್ಬಿಟ್ಟು. ಇದೆಲ್ಲ ಚಿಕ್ಕ ಪುಟ್ಟ ಸಣ್ಣ ಸಣ್ಣ ಏರಿಯಾ ಇವೆಲ್ಲ. ಇಲ್ಲೆಲ್ಲ ಹೀಗೆ ಇರುತ್ತೆ ಮನೆಗಳು. ದೊಡ್ಡ ದೊಡ್ಡ ರಿಚ್ ಮನೆಗಳು ಇರ್ತವೆ. ಇದು ಒಂಥರ ಏರಿಯಾ. ಫೈನಲಿ ರೆಡಿ ಆಗಿಬಿಟ್ಟು ನಾವು ಹೊರಗೆ ಬಂದು ನಮ್ಮ ಅಕ್ಕ ಬಾಗಿಲನ್ನು ಕ್ಲೋಸ್ ಮಾಡ್ಕೊಂಡು ಬರ್ತಾ ಇದ್ದಾಳೆ, ಗೇಟ್ ಹಾಕ್ಕೊಂಡು. ಬಸ್ಸಿಗೆ ಹೋಗಬೇಕು, ಗಾಡಿ ಏನೂ ಇಲ್ಲ. ಹಂಗಾಗಿ ಆಟೋ ಹತ್ಕೊಂಡು ಆಟೋದಿಂದ ಬಸ್ ಸ್ಟಾಪಿಗೆ ಹೋಗಬೇಕು. ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ಆಟೋ ಹತ್ತಿದ್ವಿ, ಆಟೋದಲ್ಲಿ ಹೋಗ್ತಾ ಇದ್ದೀವಿ. 4 ಜನ ಕೂತ್ಕೊಂಡಿದ್ದೀವಿ. 4 ಜನಕ್ಕೆ ನಮಗೆ ಆಟೋ ಜಾಗನೇ ಸಾಕಾಗಲ್ಲ. ಇನ್ನೊಬ್ಬರು ಎಕ್ಸ್ಟ್ರಾ ಇದ್ದಿದ್ದರೆ ನಾವು 2 ಆಟೋ ಮಾಡ್ಕೊಂಡು ಹೋಗಬೇಕಾಗಿತ್ತು. ಹಂಗೋ ಹಿಂಗೋ ಕೂತ್ಕೊಂಡು ಹೋಗ್ತಾ ಇದ್ದೀವಿ ಆಟೋದಲ್ಲಿ. ಬಸ್ ಸ್ಟ್ಯಾಂಡಿಗೆ ಹೋಗಬೇಕು. ನಮ್ಮ ಮನೆಯಿಂದ ಸ್ವಲ್ಪ ಬಸ್ ಸ್ಟ್ಯಾಂಡ್ ದೂರನೇ, ನಡ್ಕೊಂಡು ಹೋಗೋಕ್ಕಾಗಲ್ಲ. ಹಂಗಾಗಿ ಆಟೋದಲ್ಲೇ ಹೋಗಬೇಕು. ಹೋಗ್ತಾ ಇದ್ದೀವಿ ಆಟೋದಲ್ಲಿ. ಭದ್ರಾವತಿ ಟೌನ್ ಇದು, ಬೈಪಾಸ್ ರೋಡ್ ಅಂತಾರಲ್ಲ ಆ ರೋಡ್ ಇದು. ಫಸ್ಟೆಲ್ಲ ಬಸ್ ಇಲ್ಲೇ ಓಡಾಡ್ತಿದ್ದು ಬೆಂಗಳೂರಿಗೆ, ಬೈಪಾಸ್ ರೋಡಲ್ಲಿ. ಈಗ ಸ್ಟಾಪ್ ಮಾಡಿದ್ದಾರೆ, ಆ ಕಡೆಯಿಂದ ರೋಡ್ ಮಾಡಿದ್ದಾರೆ ಅಂತ ಆ ಕಡೆ ಬಸ್ ಹೋಗ್ತಿದ್ದಾರೆ. ಈಗ 1 ವೀಕ್ ಆಯ್ತಂತೆ ಸ್ಟಾಪ್ ಮಾಡಿ. ಈ ಕಡೆ ತುಂಬ ಗಾಡಿಗಳು ಓಡಾಡ್ತಿದ್ವು. ಆಟೋದಲ್ಲಿ ಹೋಗಿ ಬಸ್ ಹತ್ಕೊಂಡ್ವಿ. ಬಸ್ಸಲ್ಲಿ ಜಾಗನೇ ಇರಲಿಲ್ಲ, ಫುಲ್ಲು ರಶ್ಶು ಬಸ್ಸು. 2 ಸೀಟ್ ಸಿಕ್ಕಿತ್ತು ಅಂತೇಳಿ ಅಮ್ಮ ಮತ್ತು ಅಕ್ಕ ಕೂತ್ಕೊಂಡಿದ್ದಾರೆ. ನಾನು ಮತ್ತು ಅಕ್ಕನ ಮಗಳು ನಿಂತ್ಕೊಂಡಿದ್ವಿ. ಫುಲ್ಲು ರಶ್ ಇತ್ತು ಬಸ್ಸು. ಏನೋ ಆಗಿದೆ ಅಂತೇಳ್ಬಿಟ್ಟು 1/2 ಅವರ್ ಬಸ್ ನಿಲ್ಲಿಸ್ಕೊಂಡಿದ್ರು. ಏನಾಗಿತ್ತು ಅಂತ ನನಗೂ ಸರಿ ಗೊತ್ತಿಲ್ಲ. ಅಂತೂ ಶಿವಮೊಗ್ಗ ಬಂದು ಮುಟ್ಟಿದ್ವಿ. ಶಿವಮೊಗ್ಗದಲ್ಲಿ ಎಲ್ಲಿ ಬಂದಿದ್ವಿ ಅಂದರೆ, ಇಲ್ಲಿ ಗೋಪುರ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಗೆಸ್ ಮಾಡ್ತೀರಾ ಯಾವ ದೇವಸ್ಥಾನ ಅಂತ? ಈ ದೇವಸ್ಥಾನ ಬಂದುಬಿಟ್ಟು ನಾನೇ ಹೇಳಬೇಕು, ಮೈಲಾರೇಶ್ವರ ದೇವಸ್ಥಾನ. ಇದು ಶಿವಮೊಗ್ಗದಲ್ಲಿರುವಂಥದ್ದು. ಕರ್ನಾಟಕ ಸಂಘ ಸ್ಟಾಪ್ ಕೊಡ್ತಾರೆ, ಅಲ್ಲಿ ಇಳ್ಕೊಂಬಿಟ್ಟು ಸ್ವಲ್ಪ ದೂರ ಹಿಂದೆ ಬರಬೇಕು. ಮುಂದೆ ಎಲ್ಲ ಹಿಂದಕ್ಕೆ ಬಂದರೆ ಈ ದೇವಸ್ಥಾನ ಸಿಗತ್ತೆ, ಮೈಲಾರೇಶ್ವರ ದೇವಸ್ಥಾನ. ದೇವಸ್ಥಾನಕ್ಕೆ ಬಂದ್ವಿ. ನಮ್ಮ ಬ್ಯಾಡ್ ಟೈಮ್ ದೇವಸ್ಥಾನ ಬಾಗಿಲಾಕಿತ್ತು, ಕ್ಲೋಸ್ ಮಾಡಿಬಿಟ್ಟಿದ್ರು. ಟೈಮ್ ಆಗಿತ್ತಲ್ವಾ ಮಧ್ಯಾಹ್ನ. ನಾವು ಹೋಗೋಷ್ಟೊತ್ತಿಗೆ 12:15 ಆಗಿತ್ತು. 12:15 1 ಗಂಟೆ ಆಗಿತ್ತು. ಲೇಟ್ ಆಗಿಬಿಟ್ಟಿತ್ತು. ಏನು ಮಾಡೋದು, ನಮ್ಮ ಬ್ಯಾಡ್ ಟೈಮು. ಸೊ ಇಂತೂ ಬರೋದು ಬಂದಿದ್ದೀವಿ, ನೋಡ್ಕೊಂಡು ಹೋಗೋಣ ಎಲ್ಲ ಕಡೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ. ಮೇನ್ ದೇವ್ರು ಸಿಗಲಿಲ್ಲ ನಮಗೆ ನೋಡಲಿಕ್ಕೆ. ಅಲ್ಲಿರುವಂತಹ ದೇವರು, ಸುಮಾರು ದೇವರು ಇದ್ವು, ಸಣ್ಣ ಸಣ್ಣ ದೇವ್ರುಗಳೆಲ್ಲ. ಹೊರಗಡೆ ಕಟ್ಟೆ 2 ಕಟ್ಟೆಗಳಿದ್ವು, ಅಲ್ಲಿ ದೇವಸ್ಥಾನ ಇತ್ತು, ನೋಡ್ತಾ ಇದ್ವಿ. ಗಣಪತಿ ತೋರಿಸಿದ್ನಲ್ಲ ಮೂರ್ತಿ ನೋಡ್ತಾ ಇದ್ವಿ. ಎಲ್ಲ ದೇವಸ್ಥಾನಕ್ಕೂ ಒಂದೊಂದು ಹಿಸ್ಟ್ರಿ ಅನ್ನೋದು ಇರುತ್ತೆ. ಈ ದೇವಸ್ಥಾನಕ್ಕೂ ಏನಾದರೂ ಹಿಂದಿನ ಕಥೆಗಳು ಅನ್ನೋದು ಇರುತ್ತೆ. ಬಟ್ ಯಾರೂ ಇರಲಿಲ್ಲ ಅಲ್ಲಿ ಕೇಳೋಣ ಅನ್ನಂದರೆ. ಕೇಳಿದ್ರೆ ಹೇಳ್ತಾಯಿದ್ರು ಏನಂತ ಹೇಳ್ಬಿಟ್ಟು. ಯಾರೂ ಇರಲಿಲ್ಲ, ನಾವೇ ಇದ್ವಿ. ಇನ್ನೊಂದು ಸತಿ ದೇವಸ್ಥಾನ ಓಪನ್ ಇದ್ದಾಗ ಬರಬೇಕು ಇಲ್ಲೊಂದು ಟೈಮ್. ಇಲ್ಲಿ ಹುಣ್ಣಿಮೆ ದಿವಸ ಪೂಜೆ ಚೆನ್ನಾಗಿ ಮಾಡ್ತಾರಂತೆ. ಹುಣ್ಣಿಮೆ ದಿವಸ ಊಟ ಎಲ್ಲ ಇರುತ್ತಂತೆ. ತುಂಬ ಜನ ಆವಾಗ ಬರ್ತಾರೆ. ನಾವು ಫಸ್ಟ್ ಟೈಮ್ ಬಂದಿರೋದು. ನನಗೆ ಇದ್ರ ಬಗ್ಗೆ ಏನೂ ಸರಿ ಗೊತ್ತಿರಲಿಲ್ಲ. ನಮ್ಮ ಅಕ್ಕ 2-3 ಸತಿ ಬಂದಿದ್ಲಂತೆ. ಊಟ ಎಲ್ಲ ಇತ್ತಂತ ಅವಾಗ. ನಾನು ಬಂದಿಲ್ಲ, ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ದೇವಸ್ಥಾನಕ್ಕೆ. ಇದು ಬಂದ್ಬಿಟ್ಟು ನಾಗರಕಟ್ಟೆ ತುಂಬ ಚೆನ್ನಾಗಿ ಮಾಡಿದರು. 5 ಎಡೆ ನಾಗರ. ಇದು ಬಂದ್ಬಿಟ್ಟು ನಾಗರ ದೇವತೆ ಸ್ಥಾಪನೆ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಇವೆಲ್ಲ ಕಲ್ಲೆಲ್ಲ ನಾವು ಮುಟ್ಟಬಾರ್ದು, ಹೆಣ್ಮಕ್ಳು ಮುಟ್ಟಬಾರ್ದು ಅಂತ ಹೇಳ್ತಾರೆ. ಹಾಗೆ ದೂರದಿಂದನೇ ಕೈ ಮುಗಿಬೇಕು. ಇದೇ ನೋಡಿ, ಇದು ಮೇನ್ ಇಲ್ದಿರಲ್ಲೇ ಇರೋದು. ಅದು ಕ್ಲೋಸ್ ಆಗಿತ್ತು, ಒಳಗೆ ಹೋಗೋಕ್ಕಾಗಿಲ್ಲ, ಕ್ಲೋಸ್ ಮಾಡಿಬಿಟ್ಟಿದ್ರು. ಈ ಕಡೆ ಒಂದು ಲೆಫ್ಟ್ ಸೈಡ್ ಒಂದು ದೇವಸ್ಥಾನ ಇತ್ತು, ಅಲ್ಲೊಂದು ದೇವತೆ ಇತ್ತು. ತುಂಬ ಚೆನ್ನಾಗಿತ್ತು, ಆ ದೇವ್ರೂ ತುಂಬ ಚೆನ್ನಾಗಿತ್ತು. ಅದನ್ನು ಕ್ಲೋಸ್ ಮಾಡಿದರು ಹೊರಗಿಂದ. ಬಟ್ ನೋಡ್ಬೋದಿತ್ತು, ದೇವ್ರು ನೋಡ್ಬೋದಿತ್ತು. ನೋಡಿ ತೋರಿಸ್ತೀನಿ ಯಾವ ದೇವತೆ ಅಂತೇಳಿ.
ಎಷ್ಟು ಚೆನ್ನಾಗಿದೆ ಅಲ್ವಾ ದೇವ್ರು ನೋಡೋಕ್ಕೆ ಚೆಂದ. ಅಲಂಕಾರ ಮಾಡಿದರೆ ಇನ್ನೂ ತುಂಬ ಚೆಂದ, ನೋಡೋದೇ ಒಂದು ಖುಷಿ ನಮಗೆ. ಇದು ಬಂದುಬಿಟ್ಟು ಎಂಟ್ರೆನ್ಸ್ ಗೋಪುರ ದೇವಸ್ಥಾನದ್ದು. ಅದೇ ಗೇಟ್ ಕಾಣಿಸ್ತಿದೆ ಅಲ್ಲ, ಅಲ್ಲಿಂದನೇ ಒಳಗೆ ಬರೋದು. ನಾವು ಪಕ್ಕದಿಂದ ಬಂದ್ವಿ. ಚೆನ್ನಾಗಿದೆ ಅಲ್ವಾ ದೇವಸ್ಥಾನ. ಇದೇ ಒಳಗಿರೋದು ಮೈಲಾರೇಶ್ವರ ದೇವಸ್ಥಾನ. ಕ್ಲೋಸ್ ಮಾಡಿಬಿಟ್ಟಿದ್ರು ದೇವ್ರಿಗೆ, ಅಲ್ಲೂ ಬಾಗಿಲು ಹಾಕ್ಬಿಟ್ಟಿದ್ರು ದೇವ್ರ ಹತ್ರ ಇರೋದು. ಹಾಗಾಗಿ ನಮಗೆ ದೇವ್ರು ಕಾಣಿಸ್ಲಿಲ್ಲ. ದೇವ್ರು ನೋಡೋಕ್ಕೂ ಲಕ್ ಅನ್ನೋದು ಇರಬೇಕಲ್ವ, ನಮ್ಮದು ಬ್ಯಾಡ್ ಲಕ್ಕು ಸಿಕ್ಕಿಲ್ಲ, ಕ್ಲೋಸ್ ಮಾಡಿಬಿಟ್ಟಿದ್ರು. ನೋಡಿರಿ, ಶ್ರೀ ಮೈಲಾರೇಶ್ವರ ದೇವಸ್ಥಾನ ಅಂತೇಳಿ ಶಿವಮೊಗ್ಗದಲ್ಲಿದೆ ಇದು ದೇವಸ್ಥಾನ. ಮೇನ್ ರೋಡಲ್ಲೇ ಕಾಣಿಸುತ್ತೆ ನಿಮಗೆ. ನೀವು ಬಂದಾಗ, ಶಿವಮೊಗ್ಗ ಬಂದಾಗ ಒಂದು ಟೈಮ್ ಇಲ್ಲಿ ವಿಸಿಟ್ ಕೊಡಿ. ಬಟ್ 12 ಗಂಟೆ ಒಳಗೆ ಬನ್ನಿ, 12 ಗಂಟೆ ಮೇಲೆ ನಮ್ಮ ಥರ ಬರಬೇಡಿ. ಇಲ್ಲಿ ಕಲ್ಲು ಬಂದುಬಿಟ್ಟು ಎತ್ತುತ್ತಾರಂತೆ, ನಾವೇನಾರ ಬೇಡ್ಕೊಂಡ್ರೆ ಅದು ಎದ್ದು ಬರುತ್ತಂತೆ. ನಾವೆತ್ತಂಗಿಲ್ಲ, ಇಲ್ಲಿ ಕೂತಿರ್ತಾರಂತೆ ಅವ್ರ ಹತ್ರ ಎತ್ಸೋದದು. ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ಬಂದ್ವಿ ಅಂತ ಇಂತ ಅಲ್ಲೆಲ್ಲ ನೋಡ್ಕೊಂಡ್ಬಿಟ್ಟು ಹೊರಗೆ ಬಂದ್ವಿ. ಇಲ್ಲಿ ದೊಡ್ಡ ಬಸವ, ನಿಮಗೆ ಮೊಬೈಲಲ್ಲಿ ಅಷ್ಟು ಕಾಣಿಸಲ್ಲ, ಬಟ್ ರಿಯಲ್ ತುಂಬ ದೊಡ್ಡದಿತ್ತು ಅದು ಬಸವ. ತುಂಬ ಚೆನ್ನಾಗಿತ್ತು, ಮಲ್ಕೊಬಿಟ್ಟಿತ್ತು ಪಾಪ ಬಿಸಿಲಿಗೆ. ನಾವು ಊಟಕ್ಕೆ ಬಂದ್ವಿ, ಅಲ್ಲೆಲ್ಲ ನೋಡ್ಕೊಂಡು ಟೈಮ್ 1:15 ಆಗಿತ್ತಲ್ವ, ಊಟ ಮಾಡ್ಕೊಂಬಿಡೋಣ ಅಂತೇಳಿ ಬಂದ್ವಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿಂದ ನಾವೆಲ್ಲಿ ಹೋಗ್ತೀವಿ ಅನ್ನೋದು ಪಾರ್ಟ್ 2 ಮಾಡ್ತೀನಿ, ದಯವಿಟ್ಟು ನೋಡಿ. ನಮ್ಮ ಅಕ್ಕ ಹೋಳಿಗೆ ಊಟ ತೊಗೊಂಡಿದ್ದಾಳೆ ನೋಡಿ, ಹೋಳಿಗೆ ತಿಂತಾವಳೆ. ನಾನು ನಮ್ಮಮ್ಮ ಮೊಸರನ್ನ ತೊಗೊಂಡಿದ್ವಿ. ನಮ್ಮ ಅಕ್ಕನ ಮಗಳು ಬಿಸಿಬೇಳೆಭಾತು ತೊಗೊಂಡಿದ್ಲು. ಚೆನ್ನಾಗಿತ್ತು, ಬಿಸಿಬೇಳೆಭಾತು ಚೆನ್ನಾಗಿತ್ತು ನೋಡಿ. ಪಾರ್ಟ್ 2 ವಾಚ್.